ಇದು ಹುಲಿದುರ್ಗ ಪೊಲೀಸ್ ಸ್ಟೇಷನ್ ಎಲ್ಲಿ ಅಂತ ಗೊತ್ತಿಲ್ಲ, ಲೊಕೇಶನ್ ಕಳಿಸಿದ್ರು. ಲೊಕೇಶನ್ ಕಳಿಸಿದ ತಕ್ಷಣ ಈ ಲೊಕೇಶನಿಗೆ ಬಂದಿದ್ದೀನಿ. ನೀವೇನು ನೋಡ್ತಾ ಇದ್ರಿ ಹಿಂದೆಗಡೆ ಇದೆ ಹುಲಿದುರ್ಗ ಪೊಲೀಸ್ ಸ್ಟೇಷನು. ಬಟ್ ನಾನು ಇನ್ನೂ ಒಳಗಡೆ ಹೋಗಿಲ್ಲ, ಒಳಗಡೆ ಏನಾಗ್ಬೋದು ಅಂತ ನನಗೆ ಗೊತ್ತಿಲ್ಲ. ನಾನು ಪ್ರತಿಯೊಂದು ವಿಡಿಯೋ ಮಾಡ್ತೀನಿ, ಯಾಕೆ ಅಂದರೆ ನನಗೆ ಪ್ರೂಫ್ಗೆ ಬೇಕು. ಯಾಕಂದರೆ ಅವ್ರು ಫೋನ್ ಮಾಡಿ ಕರೆದಿದ ತಕ್ಷಣ ಬಂದಿದ್ದೀನಿ. ನನಗೆ ಏನಕ್ಕೆ ಕರೆದಿರೋದಂಥ ರೀಸನ್ ಇದುವರೆಗೂ ಗೊತ್ತಿಲ್ಲ. ಒಳಗಡೆ ಹೋದ್ಮೇಲೆ ಏನಾದರೂ ಆಗ್ಬೋದಲ್ವ, ಅದಕ್ಕೆ ನಾನು ಅದು ಒಳಗಡೆ ಹೋಗೋಕ್ಕೂ ಮುಂಚೆ ನಾನು ಈ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀನಲ್ಲ, ಈ ಒಳಗಡೆ ಹೋಗೋಕ್ಕೂ ಮುಂಚೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೇ ಹೋಗ್ತೀನಿ. ಈ ಒಳಗಡೆ ಹೋಗ್ತಾ ಇದ್ದೀನಿ. ಇದು ನೋಡ್ತಾ ಇದ್ದೀರಲ್ಲ, ಈ ಪೊಲೀಸ್ ಸ್ಟೇಷನ್ ಹತ್ರ ಇರೋ ಹಳೇ ಬೈಕುಗಳು ಇಲ್ಲಿ ನೋಡ್ತಾ ಇರ್ಬೋದು. ಇವ್ರು ಸೀಸ್ ಮಾಡಿರೋಂಥ ಬೈಕುಗಳು. ಫೋನ್ ಮಾಡಿ ಕರೆದ್ರು ಅಂತ ಹೇಳೋದ್ನಲ್ಲ, ಆ್ಯಕ್ಚುಲಿ ಫೋನ್ ಮಾಡಿ ಕರೆದಿದ್ದು ಪೊಲೀಸ್ನವರಲ್ಲ, ನನ್ನ ಫ್ರೆಂಡು ಇಲ್ಲೇ ಎಲ್ಲ ಇದ್ದಾನೆ. ಇದು ಬಂದ್ಬಿಟ್ಟು ಶೂಟಿಂಗ್ ಸ್ಪಾಟು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನೀವೇನು ನೋಡ್ತಾ ಇದ್ರಿ, ಇದು ಶೂಟಿಂಗೋಸ್ಕರ ಮಾಡಿದಿರೋಂಥ ಇದೆಲ್ಲ ಸುಮ್ಮನೆ ಇದು ಆರ್ಟಿಫಿಷಿಯಲ್ ಪೊಲೀಸ್ ಸ್ಟೇಷನ್ನು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಧ್ವಜ, ಇದು ಥರ್ಮಾಕೋಲ್. ಇದು ನೋಡ್ತಾ ಇರ್ಬೋದು, ಬಂದವರೆಲ್ಲ ಇದೇ ಥರ ವೀಡಿಯೋ ಮಾಡೋಕ್ಕೋಸ್ಕರ ಥರ್ಮಾಕೋಲ್ ಕಿತ್ತಿ ಈ ರೇಂಜಿಗೆ ಆಗೈತೆ. ಇನ್ನು ಈ ಪೊಲೀಸ್ ಸ್ಟೇಷನ್ ನೋಡ್ಬೋದು, ತುಂಬಾ ಚೆನ್ನಾಗೈತೆ. ಈ ಒಂದು ಲೊಕೇಶನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲೇ ಬೆಂಗಳೂರಲ್ಲೇ, ಇಲ್ಲೇ ಕ್ಲೆವರ್ ಲೀಫ್ ಹತ್ರನೇ ಇದೆ. ಬೆಂಗಳೂರಿಂದ ಒಂದು 5ರಿಂದ 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ತುಂಬ ಚೆನ್ನಾಗೈತೆ, ನೋಡ್ತಾ ಇರ್ಬೋದು. ಇದು ಇವರು ಶೂಟಿಂಗೋಸ್ಕರ ಮಾಡಿರೋಂಥದ್ದು ಒಂದು ಪೊಲೀಸ್ ಸ್ಟೇಷನ್ನು. ಇನ್ನು ಒಳಗಡೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ. ನೋಡ್ಬೋದು, ಒಳಗಡೆ ಏನೂ ಇಲ್ಲ. ಒಳಗಡೆ ಹೋಗೋಕ್ಕೆ ಭಯ ಆಗ್ತಾಯಿದೆ. ಓಕೆ, ಸೆಲ್ ನೋಡ್ಬೋದು. ತೇಜು ಭಯ ಆಗ್ತೈತೆ ಬಾರಮ್ಮ, ತೇಜು ಭಯ ಆಗ್ತೈತೆ ಬಾರಮ್ಮ. ನೋಡೋಕ್ಕೆ ಭಯ ಆಗ್ತೈತೆ. ಇದು ಪೊಲೀಸ್ ಸ್ಟೇಷನ್ ಥರ ಇಲ್ಲ, ದೇವದ ಮನೆ ಥರ ಆಗ್ತೈತೆ. ಇಲ್ಲಿ ನೈಟ್ ಇಲ್ಲಿ ಯಾರಾದ್ರು ಉಳ್ಕೋತಾರೇನೋ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಪೊಲೀಸ್ ಸ್ಟೇಷನ್ದು ಸೆಲ್ಲು. ಶೂಟಿಂಗು ಇದರಲ್ಲಿ ತುಂಬ ಶೂಟಿಂಗ್ ಆಗಿದ್ದಾವೆ. ಇವಾಗ ಇದನ್ನೆಲ್ಲ ಕೈ ಬಿಟ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಯಾರೂ ಇಲ್ಲ, ಮೋಸ್ಟ್ಲಿ ಶೂಟಿಂಗ್ ಕಂಪ್ಲೀಟ್ ಆಯಿತು ಅನಿಸುತ್ತೆ. ಎಲ್ಲ ಪ್ಲೈವುಡ್ಡಲ್ಲೇ ಮಾಡಿದ್ದಾರೆ, ಏನು ಜಾಸ್ತಿ ಏನು ಖರ್ಚು ಮಾಡಿಲ್ಲ ಇದಕ್ಕೆ. ಇನ್ನು ಮೇಲ್ಗಡೆ ಬಂದ್ಬಿಟ್ಟು ಶೂಟಿಂಗಲ್ಲಿ ಮೇಲ್ಗಡೆದೇನು ತೋರಿಸಲ್ಲ, ಸುಮ್ಮನೆ ಇದನ್ನು ಮಂಗಳೂರು ಇಂಚ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ. ಇನ್ನು ವಾಲ್ದು ಇದು ಪ್ಲೈವುಡ್ಡ ಅಥವಾ ಏನಾದರೂ ಇದನ್ನು ಗೋಡೆಯಲ್ಲಿ ಕಟ್ಟಿದ್ದಾರೆ. ಓಹೋ, ಪ್ಲೈವುಡ್ಡು ಅಲ್ಲ, ಗೋಡೆನೂ ಅಲ್ಲ, ಯಾವ MDF ಶೀಟಲ್ಲಿ ಮಾಡಿದ್ದಾರೆ. ಇನ್ನು ಇದು ಇಟ್ಟಿಗೆನಾ? ಓಹೋ, ಇದು MDF ಶೀಟು. ಶೂಟಿಂಗ್ ಆದಮೇಲೆ ಎಲ್ಲೆಲ್ಲೇ ಬಿಟ್ಟು ಹೋಗಿದ್ದಾರೆ. ಯಾರ್ಯಾರು ಬಂದು ಕೆಲವೊಂದು ಇಂಜಿನ್ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ, ಟೈರ್ ಕಿತ್ಕೊಂಡು ಹೋಗಿದ್ದಾರೆ. ಇದು ಮಾತ್ರ ಒರಿಜಿನಲ್ ಬೈಕುಗಳು, ಅಂದರೆ ಹಳೆ ಬೈಕುಗಳು. ಈ ಕಾಂಪೌಂಡ್ ನೋಡಿ, ಪೊಲೀಸ್ ಸ್ಟೇಷನ್ ಕಾಂಪೌಂಡು, ಇದು ಫುಲ್ಲು ಥರ್ಮಾಕೋಲು. ಈ ಕಾಂಪೌಂಡ್ ಫುಲ್ಲು ಥರ್ಮಾಕೋಲಲ್ಲೇ ಮಾಡಿದ್ದಾರೆ. ಈಗೇನು ನೋಡ್ತಾ ಇದ್ದೀರಾ, ಶೂಟಿಂಗ್ ಸ್ಪಾಟು, ಇದೆಲ್ಲ ಥರ್ಮಾಕೋಲಲ್ಲೇ ಮಾಡಿರೋದು. ಹಳ್ಳಿನೇ ಕ್ರಿಯೇಟ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಹುಲಿದುರ್ಗ ಒಂದು ಹಳ್ಳಿ ನೋಡ್ಬೋದು. ಇದು ಹುಲಿದುರ್ಗ ಕ್ರಾಸ್ ಪೊಲೀಸ್ ಸ್ಟೇಷನ್ನು. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಮನೆ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಶೂಟಿಂಗೋಸ್ಕರನೇ ಮನೆ ಕ್ರಿಯೇಟ್ ಮಾಡಿದ್ದಾರೆ. ಯಾವ ಥರ ಫ್ರಂಟ್, ಬ್ಯಾಕ್ ಸೈಡ್ ಏನೂ ಇಲ್ಲ, ಯಾಕಂದರೆ ಫ್ರಂಟ್ ಮಾತ್ರ ಶೂಟಿಂಗ್ ಆಗುತ್ತಲ್ಲ, ಅದಕ್ಕೆ ಒಳಗಡೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ನೋಡ್ತಾ ಇರ್ಬೋದು, ಹಿಂದೆ ಕಡೆ ಏನೂ ಇಲ್ಲ. ಏನಾಗಿ ನೋಡ್ತಾ ಇದ್ದೀರಾ? ಇದು ಡೋರ್ ಥರನೇ, ಡೋರ್ ಅಲ್ಲ. ಇದು ಕೂಡ ಏನು ಒರಿಜಿನಲ್ ಇಲ್ಲ. ಅವರು ಈ ಗಣೇಶನ್ ಮಾಡ್ತಾರಲ್ಲ, ಈ POP ಇದು, ಅದರಲ್ಲಿ ಮಾಡಿರೋದು ಇದು. ಈ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬಂದರೆ ನೋಡಿ, ಸೂಪರ್ ಡೂಪರ್ 5 ಸ್ಟಾರ್ ಹೋಟೆಲ್ ಥರ ಐತಿ. ಏನಿಲ್ಲ, ಮುಂದೆ ಕಡೆ ಮಾತ್ರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಏನು ಸಖತ್ ಕ್ರಿಯೇಟಿವಿಟಿ ಅಂದರೆ ಇವರು ಶೂಟಿಂಗ್ನವ್ರದ್ದು. ಬಸ್ ತಂಗುದಾಣ ಅಂದರೆ ಬಸ್ ಸ್ಟಾಪ್ ಕೂಡ ಐತೆ. ಓ, ಇಲ್ಲೇನೈತೆ ನೋಡಿ,
ಆಟೋ ಚಾಲಕರ ಘಟಕ, ಆಟೋ ಸ್ಟ್ಯಾಂಡ್ ಕೂಡ ಐತೆ. ಇದೇನೋ ಥರ್ಮೋಕೋಲ್ದೇನೋ ಬಿದ್ದೈತೆ, ಇದನ್ನ ಏನಕ್ಕೆ ಯೂಸ್ ಮಾಡಿದ್ರೋ ಗೊತ್ತಿಲ್ಲ. ಇಲ್ಲೊಂದು ದೊಡ್ಡ ಆಲದ ಮರ ಐತೆ. ಇನ್ನೂ ಅಲ್ಲಿ ದೇವಸ್ಥಾನ ಬೇರೆ ಐತೆ, ಅದನ್ನು ಅಲ್ಲಿಗೂ ಹತ್ರ ಹೋಗಿ ತೋರಿಸ್ತೀನಿ. ಇದು ಏನಪ್ಪ, ಇದು ಯಾವುದೋ ಒಂದು ಅಂಗಡಿ ಕ್ರಿಯೇಟ್ ಮಾಡಿದರೆ, ಕೆಲಸ ಆದಮೇಲೆ ಶೂಟಿಂಗ್ ಎಲ್ಲ ಆದಮೇಲೆ ವಾಪಸ್ ಹೋಗಿದ್ದಾರೆ. ಸೊ ಎಲ್ಲ ಹಾಳಾಗೋ ಐತೆ. ಇಲ್ಲಿ ಜಡಿತಾತ ಕೃಪೆ ಬೀಡಸ್ಟಾಲ್ ಅಂತೆ. ಮೊಬೈಲ್ ನಂಬರ್ ಕೂಡ ಹಾಕಿದ್ದಾರೆ, 08392225678. ಏನೋ 11 ನಂಬರ್ ಹಾಕೋರ, ಏನೋ ಸುಮ್ಮನೆ ಯಾವುದೋ ಒಂದು ಶೂಟಿಂಗೋಸ್ಕರ ಹಾಕಿದ್ದಾರೆ. ಇನ್ನೊಂದು ಕಟ್ಟಿಂಗ್ ಶಾಪು ನೀವು ನೋಡ್ತಾ ಇರ್ಬೋದು. ಕಟ್ಟಿಂಗ್ ಶಾಪ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಒಂದು ಹಳ್ಳೀಲಿ ಯಾವ್ಯಾವ ಥರ ಬೇಕು ಅದನ್ನೆಲ್ಲ ಕ್ರಿಯೇಟಿವ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾವುದೋ ಒಂದು ಮನೆ ಐತೆ, ಫ್ರಂಟ್ ಮಾತ್ರ ಐತೆ, ಒಳಗಡೆ ಏನೂ ಇಲ್ಲ. ಇಲ್ಲೊಂದು ಗುಡಿಸ್ಲು ಥರ ಮಾಡವ್ರೆ. ಚಿತ್ರಮಂದಿರ, ಮಾರುತಿ ಚಿತ್ರಮಂದಿರ ಅಂದರೆ ಶೂಟಿಂಗೋಸ್ಕರ ಚಿತ್ರಮಂದಿರನ ಕ್ರಿಯೇಟ್ ಮಾಡಿದ್ರು ನೋಡಿ. ಆಟೋ 1 10:30ಗೊಂದು, ಆಟೋ 2:30, ಆಟೋ 3 5:30, ಆಟೋ 4 8:30. ಈ ಥರ ಒಂದು ಹೊರಗಡೆ ಬಂದ್ಬಿಟ್ಟು ಲೊಕೇಶನ್ ಕ್ರಿಯೇಟ್ ಮಾಡಿಕೊಂಡು ಶೂಟಿಂಗ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಈ ಧಾರಾವಾಹಿ ಫಿಲ್ಮು ಅದೇ ಇದು ಮಾಡ್ಕೊಂಡು ಬಿಡ್ತಾರೆ. ಇಲ್ಲಿ ನೋಡ್ಬೋದು ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಕೂಡ ನೋಡ್ಕೊಳ್ರಿ. ದೇವಸ್ಥಾನ ತೋರಿಸ್ತೀನಿ. ಇನ್ನೊಂದು ಇಲ್ಲಿ ನೋಡ್ರಿ, ಮಣ್ಣಿನ ಮಡಿಕೆ ಅಂಗಡಿ, ನಾರಾಯಣ ಟೈಲರ್ಸ್. ಅಲ್ಲಿ ಮುಂದೆಗಡೆಯಿಂದ ತೋರಿಸೋದ್ನಲ್ಲ ಮಾರುತಿ ಚಿತ್ರಮಂದಿರ ಅದು. ಇದು ಗಂದಿಗೆ ಅಂಗಡಿ, ಅಂದರೆ ದೇವಸ್ಥಾನ ಇಲ್ಲೇ ಇದೆ, ಗಂದಿಗೆ ಅಂಗಡಿ ಕೂಡ ಇದೆ. ಒಳ್ಳೆ ಲೊಕೇಶನಲ್ಲಿ ಶೂಟಿಂಗ್ ಸ್ಪಾಟ್ ಮಾಡಿದ್ದಾರೆ. ಓಹೋ, ಇದು ಏನೋ ದೇವಸ್ಥಾನಕ್ಕೆ ಇದ್ರ ಥರ ಮಾಡ್ತಾರಲ್ಲ, ಮಂಟಪ ಥರ, ಅದು ಮಾಡಿದ್ದಾರೆ. ಇದೇನಂತ ಗೊತ್ತಿಲ್ಲ. ಇದು ಬಟ್ ಕಲ್ಲಲ್ಲ, ಬಟ್ ಒರಿಜಿನಲ್ ಕಲ್ಲು ಥರನೇ ಕಾಣಿಸ್ತೈತೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಥರ್ಮೋಕೋಲು. ಈ ಕೆಳಗಡೆ ಮಾತ್ರ ಏನೋ ಇದನ್ನು ಕಲ್ಲಲ್ಲಿ ಕಟ್ಟಿದ್ದಾರೆ, ಇದನ್ನು ಏನೋ ಡಮ್ಮಿನ. ಓಹೋ, ಇದೂ ಥರ್ಮೋಕೋಲೆ. ಹೆಂಗಾರು ಈ ರೇಂಜಿಗೆ ಕ್ರಿಯೇಟಿವಿಟಿ, ಈ ರೇಂಜಿಗೆ ಮಾಡಿದ್ದಾರೆ. ಯಾರಪ್ಪ ಇದ್ರದ್ದು ಇಂಜಿನಿಯರು? ಅಲ್ಲೇನೋ ಅಲ್ಲಿ ನೋಡ್ತಾ ಇರ್ಬೋದು, ಶ್ರೀದೇವಿ ಲಾಂಡ್ರಿ ಅಂತ ಇದೆ. ಚಿಕ್ಕ ಟೇಬಲ್ ಥರನ ಮಾಡ್ಕೊಂಡವ್ರೆ. ಇದೇನೋ ಒಂದು ಚಪ್ಪರ ಹಾಕಿ ಇದು ಏನಕ್ಕೆ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಇಲ್ಲೇನೋ ಮನೆ ಥರ ಐತೆ. ನೋಡಿದ್ರಲ್ಲ, ಇದೇ ಶೂಟಿಂಗ್ ಸ್ಪಾಟು. ಇದ್ರದ್ದು ನೀವು ಕೂಡ ನೋಡ್ಕೋಬೋದು. ಇದಕ್ಕೇನು ಎಂಟ್ರಿ ಫೀಸು ಆ ಥರ ಏನೂ ಇರೋಲ್ಲ. ಸುಮ್ಮನೆ ಬಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಹೋಗ್ಬೋದು. ಒಂಥರ ನೋಡಿದ್ರೆ ಚೆನ್ನಾಗೈತೆ. ನಾನು ಇದು ಫಸ್ಟ್ ಟೈಮ್ ಒಂದು ಶೂಟಿಂಗ್ ಸ್ಪಾಟ್ ನೋಡ್ತಾ ಇರೋದು. ಫಸ್ಟ್ ಟೈಮ್ ಕೂಡ ಈ ಥರ ಲಾಗ್ ಮಾಡ್ತಾ ಇರೋದು, ನೀವು ನೋಡ್ತಾ ಇರ್ಬೋದು. ಇದು ಇಲ್ಲೇ ಕ್ಲವರ್ ಲೀಫ್ ಹತ್ರನೇ ಇದೆ. ಕ್ಲವರ್ ಲೀಫ್ ಬಂದರೆ ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 200-300 ಮೀಟ್ರ್ ಆಗುತ್ತೆ ಅಷ್ಟೇ. ಇದ್ರ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬಂದು ಬೇಕಾದ್ರೆ ಒಂದು ಸಲ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಆದಷ್ಟು ಒಂದು 2-3 ಮೇಲೆ ಬರ್ರಿ, ಒಬ್ಬೊಬ್ಬರು ಬರೋಕ್ಕೆ ಹೋಗ್ಬಿಟ್ರಿ. ಸೇಫ್ಟಿ ಏನಿಲ್ಲ, ಆದ್ರೂ ಸೇಫ್ಟಿ ಪರ್ಪಸ್ಗೋಸ್ಕರ ಒಬ್ಬರೇ ಬರೋಕ್ಕೆ ಹೋಗ್ಬೇಡ್ರಿ. ಓಕೆ ಫ್ರೆಂಡ್ಸ್, ಇದೇ ಥರ ಲಾಗ್ಸ್ಗಳನ್ನ ಮಾಡ್ತಾ ಇರ್ತೀನಿ. ಮೋಸ್ಟ್ಲಿ ಇಲ್ಲಿ ಬೆಂಗಳೂರಾಗಿ ಇರೋರೇ ನೋಡಿರಲ್ಲ ಇದನ್ನು, ಯಾಕಂದರೆ ಒಂದು ಸ್ವಲ್ಪ ಹೊರಗಡೆ ಐತೆ, ಬೆಂಗಳೂರು ಬಿಟ್ಟು ಹೊರಗಡೆ ಇರೋದ್ರಿಂದ ಈ ಒಂದು ಲೊಕೇಶನ್ ಯಾರೂ ನೋಡಿರಲ್ಲ. ಇನ್ನು ಆ ಕಡೆ ಏನೇನೋ ಐತೆ, ಆ ಕಡೆ ಇನ್ನೂ ಏನೇನೋ ಐತೆ, JCBಗಳೆಲ್ಲ ಇದಾವ. ಅದೆಲ್ಲ JCB ಒರಿಜಿನಲ್ಲ ಫೇಕ್ ಅದು ಗೊತ್ತಿಲ್ಲ. ಓಕೆ, ನೋಡಿದ್ರಲ್ಲ. ಓಕೆ ಫ್ರೆಂಡ್ಸ್, ನಮಸ್ಕಾರ, ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ